ಈ ಚಟುವಟಿಕೆಯಿಂದ ಘನವಸ್ತುವಿನ ಸಾಂದ್ರತೆಯನ್ನು ಕಂಡುಹಿಡಿಯಬಹುದು. ಈ ಚಟುವಟಿಕೆಯನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ತೂಕದ ಮಷಿನ್, ಒಂದು ಘನವಸ್ತು, ಅಳತೆ ಕಪ್ ಮತ್ತು ನೀರು. ಈಗ ಚಟುವಟಿಕೆಯನ್ನು ಪ್ರಾರಂಭಿಸೋಣ. ಈ ತೂಕದ ಮಷಿನ್ನಲ್ಲಿ ಕಲ್ಲಿನ ದ್ರವ್ಯರಾಶಿಯನ್ನು ಅಳೆಯೋಣ. ಈ ದ್ರವ್ಯರಾಶಿಯನ್ನು ಗ್ರಾಂಗಳಲ್ಲಿ ಬರೆದುಕೊಳ್ಳೋಣ. ನೀರನ್ನು ಒಂದು ನಿರ್ದಿಷ್ಟ ಮಟ್ಟಕ್ಕೆ ತುಂಬಲಾಗಿದೆ. ಈ ಸಂದರ್ಭದಲ್ಲಿ ನಾವು ಅದನ್ನು 100 ಮಿಲಿಲೀಟರ್ ಅಥವಾ 100 ಘನ ಸೆಂಟಿಮೀಟರ್ನಷ್ಟು ತುಂಬಿದ್ದೇವೆ, ಏಕೆಂದರೆ 1 ಮಿಲಿಲೀಟರ್ = 1 ಘನ ಸೆಂಟಿಮೀಟರ್ ಮತ್ತು ಅದನ್ನು V1 ಎಂದು ಬರೆಯಬೇಕು. ಈಗ ಕಲ್ಲನ್ನು ನಿಧಾನವಾಗಿ ಅಳತೆ ಕಪ್ನಲ್ಲಿ ಇರಿಸಿ. ಕಲ್ಲು ಸ್ವಲ್ಪ ನೀರನ್ನು ಸ್ಥಳಾಂತರಿಸುತ್ತಿದ್ದಂತೆ ನೀರಿನ ಮಟ್ಟದಲ್ಲಿನ ಏರಿಕೆಯನ್ನು ಗಮನಿಸಿ. ಅಳತೆ ಕಪ್ನಲ್ಲಿನ ನೀರಿನ ಈ ಹೊಸ ಗಾತ್ರವನ್ನು ಬರೆದುಕೊಳ್ಳಿ ಮತ್ತು ಅದನ್ನು V2 ಎಂದು ಬರೆಯಿರಿ. ಕಲ್ಲಿನ ಗಾತ್ರವು V1 ಮತ್ತು V2 ನಡುವಿನ ವ್ಯತ್ಯಾಸಕ್ಕೆ ಸಮನಾಗಿರುತ್ತದೆ. ಕಲ್ಲಿನ ಗಾತ್ರವನ್ನು ಘನ ಸೆಂಟಿಮೀಟರ್ನಲ್ಲಿ ಲೆಕ್ಕ ಮಾಡಿ. ಒಂದು ಕಲ್ಲನ್ನು ಅಳತೆ ಕಪ್ಗೆ ಹಾಕಿದಾಗ ವಸ್ತುವು ಸ್ಥಳವನ್ನು ಆಕ್ರಮಿಸುತ್ತಿದ್ದಂತೆ ನೀರಿನ ಮಟ್ಟವು ಹೆಚ್ಚಾಗುತ್ತದೆ. ಆದ್ದರಿಂದ ಆರ್ಕಿಮಿಡೀಸ್ನ ತತ್ವದ ಪ್ರಕಾರ ಸ್ಥಳಾಂತರಗೊಂಡ ನೀರಿನ ಗಾತ್ರವು ಕಲ್ಲಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಹಾಗಾದರೆ ಸಾಂದ್ರತೆ ಎಂದರೇನು? ಸಾಂದ್ರತೆ ಎಂದರೆ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ದ್ರವ್ಯರಾಶಿ. ಆದ್ದರಿಂದ ಸಾಂದ್ರತೆ = ದ್ರವ್ಯರಾಶಿ / ಗಾತ್ರ. ಇಲ್ಲಿ ನಾವು ಆರಂಭದಲ್ಲಿ ಕಲ್ಲಿನ ದ್ರವ್ಯರಾಶಿಯನ್ನು ಕಂಡುಹಿಡಿಯಲು ಅದನ್ನು ತೂಕ ಮಾಡಿದ್ದೇವೆ ಮತ್ತು ನೀರಿನ ಸ್ಥಳಾಂತರದಿಂದಾದ ಅದರ ಗಾತ್ರವನ್ನು ಕಂಡುಹಿಡಿಯಲು ಅದನ್ನು ನೀರಿನಿಂದ ತುಂಬಿದ ಅಳತೆ ಕಪ್ನಲ್ಲಿ ಇರಿಸಿದ್ದೇವೆ. ಕಲ್ಲಿನ ದ್ರವ್ಯರಾಶಿ 21 ಗ್ರಾಂ, ನೀರಿನ ಆರಂಭಿಕ ಗಾತ್ರ 100 ಘನ ಸೆಂಟಿಮೀಟರ್, ನೀರಿನ ಅಂತಿಮ ಗಾತ್ರ 110 ಘನ ಸೆಂಟಿಮೀಟರ್. ಕಲ್ಲಿನ ಗಾತ್ರ = 110 - 100 = 10 ಘನ ಸೆಂಟಿಮೀಟರ್. ಕಲ್ಲಿನ ಸಾಂದ್ರತೆ = ದ್ರವ್ಯರಾಶಿ / ಗಾತ್ರ = 21 ಗ್ರಾಂ / 10 ಘನ ಸೆಂಟಿಮೀಟರ್ = 2.1 ಗ್ರಾಂ ಪರ್ ಸೆಂಟಿಮೀಟರ್ ಕ್ಯೂಬ್. ಈ ಚಟುವಟಿಕೆಯನ್ನು ಮಾಡಿದ ನಂತರ ತರಗತಿಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕುರಿತು ಚರ್ಚಿಸಬಹುದು. ಈ ವಿಧಾನವನ್ನು ಬಳಸಿಕೊಂಡು ನಾವು ಯಾವುದೇ ವಸ್ತುಗಳ ಅಥವಾ ನಿಯಮಿತ ವಸ್ತುಗಳ ಗಾತ್ರವನ್ನು ಕಂಡುಹಿಡಿಯಬಹುದೇ? ಆರ್ಕಿಮಿಡೀಸ್ ತತ್ವವನ್ನು ಬಳಸಿಕೊಂಡು ನಾವು ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯಬಹುದೇ?